ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತೇಜಸ್ ತಪ್ಪು ಮಾಡಿದಾನೆ ಅಂತ ನೀವೆಲ್ಲ ಅನ್ಕೋತಿದ್ದೀರಾ, ಆದ್ರೆ ಅವ್ನು ಹಾಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸ್ತಿದೆ. ನಿಧಿ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಅಜ್ಜಿನೇ ಏನೋ ಯೋಚಿಸ್ತಿದ್ರೆ ನಾನೇ ಬೇರೆ ಯೋಚಿಸ್ತಿದ್ದೀನಿ. ಸರಿಯಾಗಿ ಏನಾಯ್ತು ಅಂತ ಹೇಳಿರ್ತಾನೆ ಗೊತ್ತಾಗೋದು. ಡೋಂಟ್ ವರಿ, ಏನಾದ್ರು ಹೇಳಿ. ಅಜ್ಜಿ ಮಾರಿಗುಡಿಗೆ ಹೋಗಿ ಅಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ ನಾನು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟೆ. ಲಕ್ಷ್ಮಿ ಅಜ್ಜಿ ಹತ್ರ ಹೇಳಿ ಆಗ್ಲೇ ಒಪ್ಪಿಸ್ಬಿಟ್ಟಿದ್ದಾರೆ. ಈಗ ಅಲ್ಲಿಗೆ ಹೋಗೋದ್ ಬೇಡ ಅಂತ ನಾನು ಹೇಗೆ ಹೇಳಿ? ಇದ ವಿಷಯ. ಆಕಾಶ ನಿಮ್ ತಲೆ ಮೇಲೆ ಬಿದ್ದಿರೋ ತರ ಇದ್ದೀರಲ್ಲ, ಒಂದೇ ಮಾತಿಗೆ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರಿ. ಅದು ಹಾಗಲ್ಲ ಸರ್. ಅವ್ರಿಗೆ ಮುಜುಗರ ಆಗ್ದಿರೋ ತರ ಹೇಳ್ಬೇಕು ತಾನೆ. ಆ ಜವಾಬ್ದಾರಿ ನಂದು. ನೀವೇನು ವರಿ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಾರಿ ಸರ್. ಮತ್ತೆ ಥ್ಯಾಂಕ್ಸ್ ಕೂಡ. ಸಾರಿ, ಥ್ಯಾಂಕ್ಸ್ ಯಾಕೆ? ಅಕ್ಕ ಪ್ರೆಗ್ನೆಂಟ್ ಆಗಿರೋ ವಿಚಾರ ಕೇಳಿ ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅಸ್ತು. ಥ್ಯಾಂಕ್ಸ್ ಯಾಕೆ? ಆ ಪರಿಸ್ಥಿತಿಲೂ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಕ್ಕೆ. ಸಂದರ್ಭ ಹೇಗೆ ಇದ್ರು ನಿಮ್ ತಾತನ ಮಾತನ್ನ ನೀವು ಬಿಟ್ಕೊಡ್ದೇ ಇರೋದಕ್ಕೆ. ನೀವು ನನಗೆ ಸಿಕ್ಕಿರೋದು ನನ್ ಪುಣ್ಯ ಸರ್. ಕೋಟಿ ಜನಗಳು ಕಣ್ಮುಂದೆ ಇದ್ರು ಮನ್ಸು ಸರಿಯಾದ ವ್ಯಕ್ತಿನೇ ಆರಿಸ್ಕೊಂಡಿದೆ ಅಂತ ಖುಷಿ ಆಗುತ್ತೆ. ಯಾವ ವಿಷಯಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಲೇ ಇಲ್ಲ. ಅದನ್ನ ನೀವೇ ಯೋಚನೆ ಮಾಡಿ ಹೇಳಿ. ಸರಿ, ಯೋಚನೆ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿದಕ್ಕೆ ಮತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನನ್ನ ಜೀವನ ಸರಿಯಾಗೋದಕ್ಕೇನೋ ಒಳ್ಳೆ ಸೂಚನೆನೇ ಸಿಕ್ತು. ಆದ್ರೆ ಅಕ್ಕ ಅವಳ ಜೀವನನ ಹೇಗಾದ್ರೂ ಮಾಡಿ ನಾನು ಸರಿ ಮಾಡ್ಲೇಬೇಕು. ಯಾವ್ದಾದ್ರೂ ದಾರಿನ ಹುಡುಕ್ಲೇಬೇಕು. ಅವಳು ಗಣ್ಯ ಆಗೋದಕ್ಕೆ ನಾನ್ ಬಿಡಲ್ಲ.